ನಿನ್ನೆ ನಡೆದಿರ್ತಕ್ಕಂಥ ಹೆಚ್ಚುಗೊಲ್ಲಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಯನ್ನು ಯಾವತ್ತೂ ನಡೀಬೇಕಾಗಿತ್ತು. ಅಲ್ಲಿನ ಒಂದು ಮತದಾರ ಪಟ್ಟಿನಲ್ಲಿ ಗೊಂದಲಗಳು ಇದೆ ಅಂತ ಹೇಳ್ಬಿಟ್ಟು AR ಮಟ್ಟದಕ್ಕೆಲ್ಲ ಇದಾಗಿ ಅಲ್ಲೆಲ್ಲ ತನಿಖೆ ಆಗಿ ಕೊನೆಯ ಹಂತದಲ್ಲಿ ಮತ್ತೆ ಚುನಾವಣೆ ಮುಂದೂಡಿಯಾಗಿ ಆದ ಕಾರಣದಿಂದ ತಡೆಯಾಗಿತ್ತು. ಏನು ಜಗದೀಶ್ ಅವರು ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ತೊರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದರು. ಅವತ್ತಿಂದನೂ ಸಹ ಅವರು ಪಕ್ಷದ ಸಂಘಟನೆಯನ್ನ ತೊಡಸ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಇರ್ತಕ್ಕಂಥ ನಮ್ಮ ಪಕ್ಷದಲ್ಲಿ ಇದ್ದಂಥ ಮುಖಂಡರು ಮತ್ತು ಅಲ್ಲಿ ಬಂದಿರತಕ್ಕಂಥವ್ರು ಇವರೆಲ್ಲನೂ ನಾನು ಚುನಾವಣಾ ಸಂದರ್ಭ ಕೇಳ್ತಾ ಯಾವ ರೀತಿ ಇದೆ ಅಂತಂದ್ರೆ ಅವ್ರು ಏನು ಬಿಟ್ಬಿಡ್ಕೊಳ್ಳೋದು, ಯಾವಾಗಲೇ ಕೇಳಿದ್ರು ನಾವು ಹಿನ್ನಡೆ ಇರೋ ರೀತಿನೇ ನಮಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಆದರೆ ಚುನಾವಣೆ ಫಲಿತಾಂಶ ಬಂದಾಗ ಯಾವುದೇ ಹೋದ ಒಂದು ವಿಧಾನಸಭಾ ಚುನಾವಣೆ ಆಗ್ಬೋದು, ಲೋಕಸಭಾ ಚುನಾವಣೆಯಲ್ಲಿ ಆಗ್ಬೋದು, ಅವಾಗ ಕೇಳಿದಾಗೂ ಅವರು ನಮಗೆ ಮಾಹಿತಿ ಏನು ಕೊಡ್ತಾರೆ ಅಂತಂದ್ರೆ ನಾವು ಅಲ್ಲಿ ಹಿಂದೆ ಇದ್ದೀವಿ ಅನ್ನೋ ರೀತಿಯಲ್ಲೇ ಮಾಹಿತಿ ಕೊಡ್ತಾರೆ. ಚುನಾವಣೆ ಫಲಿತಾಂಶ ಬಂದ್ಮೇಲೆ ಅದು ಬಹಳ ಎಲ್ರಿಗೂ ಆನಂದ ಆಗುವ ರೀತಿ ತಗೊಂಡ್ಬರ್ತಾರೆ. ಅವರ ಒಂದು ಜಗದೀಶ್ ಮತ್ತು ಶ್ರೀನಾಥ್ ಮತ್ತು ಎಲ್ಲ ತಂಡ ಏನಿದೆ ಎಲ್ಲರೂ ಅವ್ರಿಗೆ ಮತ್ತು ನೂತನವಾಗಿ ಏನು ಆಯ್ಕೆ ಆಗಿದ್ದಾರೆ ಎಲ್ಲ ನಿರ್ದೇಶಕರು, ಗ್ರಾಮಸ್ಥರಿಗೂ ಎಲ್ರಿಗೂ ಸಹ ನಾವು ಮೊದಲನೇದಾಗಿ ಪಕ್ಷದ ವತಿಯಿಂದ ಅವರೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕೆಂತಂದ್ರೆ ಮೊದಲಿನಿಂದನೂ ಅಲ್ಲಿ ಇರ್ತಕ್ಕಂಥ ಹೆಚ್ಚುಗೊಲ್ಲಳ್ಳಿ ಮತ್ತು ದುಕ್ಸಂದ್ರ ಹೋಬಳಿ ಏನಿದೆ ಅಂತಂದ್ರೆ ಜನತಾ ಪರಿವಾರದ ಅಲ್ಲಿ ಒಂದು ಇದ್ದಂತ ಒಂದು ಗ್ರಾಮಗಳು ಇವತ್ತು ಅದನ್ನ ಅದೇ ರೀತಿಯಲ್ಲಿ ಉಳಿಸ್ಕೊಂಡ್ ಬರೋದಕ್ಕೆ ಎಲ್ಲರೂ ಏನು ಶ್ರಮ ಹಾಕಿದ್ದಾರೆ ಅದಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಧನ್ಯವಾದಗಳು ತಿಳಿಸ್ತಾ, ಅದ್ರ ಜೊತೆಗೆ ಇವತ್ತು ಏನು ನೂತನ ಆಡಳಿತ ಮಂಡಳಿ ನಮ್ಮ ನಾಗರಾಜಣ್ಣವರ ನೇತೃತ್ವದಲ್ಲಿ ಮತ್ತು ಶಾಸಕರ ಒಂದು ಸಹಕಾರದಿಂದ ಏನು ನೀವೆಲ್ಲ ಜೈಬೇರಲಾಗಿ ಬಂದಿದ್ದೀರಿ. ಒಳ್ಳೆಯ ಇವತ್ತು ನಾಗರಾಜಣ್ಣವ್ರು ಹೇಳ್ದಂಗೆ ಪ್ರಥಮ ನಮ್ಮ ತಾಲೂಕಿಗೆ ಪ್ರಥಮ ನಿರ್ದೇಶಕರು ನೀವು ಆ ಒಂದು ಹೆಚ್ಚುಗೊಲ್ಲಳ್ಳಿಯಿಂದನೇ ಆಯ್ಕೆ ಆಗಿರ್ತಕ್ಕಂಥವ್ರು. ಅದಾದ್ಮೇಲೆ ಮತ್ತೆ ಮಣ್ಕಲ್ ವೆಂಕಟೇಶಣ್ಣವರು, ನಾಗರಾಜಣ್ಣವರು ಇತರೆ ಬೇರೆಯವರೆಲ್ಲರೂ ಆಗಿದ್ದು. ಆದ್ರಿಂದ ಅಂತ ಒಂದು ಸೊಸೈಟಿನ ಇವತ್ತು ನೀವು ಮಾದರಿಯಾಗಿ ಆಗೋದಿಕ್ಕೆ ಎಲ್ಲ ಶ್ರಮಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ನಿಮ್ಗೆಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಾನು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.